ನನ್ನ ಬಗ್ಗೆ ಇನ್ನೂ ಗೊತ್ತಿರಬೇಕು ನಿಮ್ಗೆ. ಡಿಜೆ ಫಸ್ಟ್ ನೀವೆಲ್ಲ ತಿಂದು ಬದುಕಿದ್ರೆ ಆಮೇಲೆ ತಿಂತಿ ಸಾಕು ಬಡಿ ಅಂತ ಅದು. ನಿಂಗೆ ಲೋ ಆಗಬೇಕಾಗಿತ್ತು. ನಮ್ಮೇನು ಡೈರೆಕ್ಷನ್ ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಡೈಲಿ ವ್ಲಾಗ್ಸೇ ಮಾಡಿರಲಿಲ್ಲ. ಅಂದರೆ ಏನಕ್ಕೆ ಮಾಡಿರಲಿಲ್ಲ ಅಂದರೆ ಡೈಲಿ ಅದೇ ರೂಟೀನ್ ಇರುತ್ತೆ. ಅದು ಅಲ್ಲದೆ ಇತ್ತೀಚೆಗೆ ನನ್ನ ಕೈಲಿ ಏನು ಕೆಲಸ ಕೂಡ ಆಗ್ತಾ ಇಲ್ಲ. ಫುಲ್ ರೆಸ್ಟಲ್ಲಿ ಇರ್ತಾ ಇದ್ದೀನಿ. ಅದಕ್ಕೋಸ್ಕರ ಏನು ಮಾಡ್ತಾ ಇಲ್ಲ. ಸೊ ಅದಕ್ಕೆ ಶೂಟ್ ಮಾಡೋದಕ್ಕೂ ಕೂಡ ನನ್ನ ಕೈಲಿ ಆಗ್ತಾ ಇಲ್ಲ. ಹಾಗೇನೆ ಥರ್ಡ್ ಟ್ರೈಮಿಸ್ಟರ್ ಆಗೋದಿರೋದ್ರಿಂದ ತುಂಬ ಸುಸ್ತಾಗುತ್ತೆ. ಒಂದು 5 ಮಿನಿಟ್ಸ್ ಕೂಡ ಕರೆಕ್ಟಾಗಿ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ ನನ್ನ ಕೈಲಿ. ಸೊ ಎಲ್ಲರೂ ಹೊರಗಡೆ ಹೋದರೆ ಶೂಟ್ ಮಾಡ್ತಿದ್ದೆ ಹೊರತು ಮನೇಲಿ ಮಾತಾಡೋದಕ್ಕೂ ಕೂಡ ಸುಸ್ತಾಗುತ್ತೆ. ಅದಕ್ಕೋಸ್ಕರ ಡೈಲಿ ವ್ಲಾಗ್ಸ್ನ ಸ್ಟಾಪ್ ಮಾಡಿದೆ. ಬಟ್ ಕಮೆಂಟಲ್ಲಿ ಕೇಳ್ತಾ ಇದ್ರಿ ಡೈಲಿ ವ್ಲಾಗ್ಸ್ ಮಾಡಿ ಸಿಸ್ ಅಂತ. ಹಾಗೆ ಇನ್ಸ್ಟಾಗ್ರಾಮಲ್ಲಿ DM ಕೂಡ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೊ ಮಚ್. ಸೊ ಇವತ್ತು ಮಾಡ್ತಾ ಇರಲಿಲ್ಲ. ಬಟ್ ಏನಕ್ಕೆ ಅಂದರೆ ಬೆಳಿಗ್ಗೆ ಬೇಗನೆ ಎದ್ದಿದ್ದೀನಿ. ಯೂಶ್ವಲಿ 7:30 ಮೇಲೆ ಎದ್ದೇಳ್ತಿದ್ದು ನಾನು. ಬಟ್ ಇವತ್ತು ನಮ್ಮ ಮಮ್ಮಿಯವರು ನಮ್ಮದೇ ಜಮೀನಿಗೆ ಉಳ್ಳಿ ಕೀಳೋದಕ್ಕೆ ಹೋಗಿದ್ದಾರೆ. ಅವ್ರು 6:30ಗೆ ಹೋದರು. ಸೊ ಅವ್ರು ಬರೋ ತನಕ ಅಟ್ಲೀಸ್ಟ್ ತಿಂಡಿಯಾದರೂ ಮಾಡೋಣ ಅಂತ ಹೇಳಿ ಎದ್ದೇಳಿದ್ದೀನಿ. ಬಟ್ ಎದ್ದೇಳಿದ್ರೆ ಹೊರಗಡೆ ಇನ್ನೂ ಕರೆಕ್ಟಾಗಿ ಬೆಳಕೆ ಆಗಿರಲಿಲ್ಲ, ಕತ್ಲೆನೇ ಇತ್ತು. ತುಂಬ ಚಳಿನೂ ಇದೆ. ಅದಕ್ಕೋಸ್ಕರ ಸ್ವೆಟರ್ ಹಾಕಿದ್ದೀನಿ. ನಾನು ಆಲ್ಮೋಸ್ಟ್ ಸ್ವೆಟರ್ ಇದ್ದಾಗ ಹಾಕೊಳ್ಳೋದೇ ಇಲ್ಲ. ಬಟ್ ಇವತ್ತು ತುಂಬ ಚಳಿ ಇದೆ ಹೊರಗಡೆ, ಅದಕ್ಕೋಸ್ಕರ ಹಾಕಿದ್ದೀನಿ ಅಷ್ಟೇ. ಸೊ ನಮ್ಮ ಯಜಮಾನರು ಬಂದಿರಲಿಲ್ಲ, ಒಂದು ವೀಕ್ ಆಗಿತ್ತು. ಸೊ ಇವತ್ತು ಬಂದಿದ್ದಾರೆ. ಸೊ ತಿಂಡಿ ಮಾಡಿ ಆಮೇಲೆ ಏನು ಮಾಡೋಣ ಅಂತ. ತಿಂಡಿ ಚಪಾತಿ ಮಾಡಬೇಕು. ಸೊ ಬೀಟ್ರೂಟ್ ಇದೆ, ಬೀಟ್ರೂಟ್ ಗೊಜ್ಜು ಮಾಡೋಣ ಅಂತ. ಬಟ್ ನಮ್ಮ ಯಜಮಾನರಿಗೆ ಚಪಾತಿ ಜೊತೆ ಈರುಳ್ಳಿ ಗೊಜ್ಜು ಇಷ್ಟ. ಸೊ ಈರುಳ್ಳಿ ಗೊಜ್ಜು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸುಸ್ತಾಗಲಿಲ್ಲ ಅಂದರೆ ಮಾಡ್ತೀನಿ, ಸುಸ್ತಾಗಲಿಲ್ಲ ಇವಾಗಂತೂ ವಿಪರೀತ ಸುಸ್ತಾಗುತ್ತೆ. ಬೆಳಿಗ್ಗೆ ಎದ್ದೇಳೋದಕ್ಕೆ ಆಗೋದಿಲ್ಲ. ಇಷ್ಟು ನಾನು ನಮ್ಮ ಮಮ್ಮಿ ಇರ್ತಿತ್ತು. ಇವತ್ತು ನಮ್ಮ ಅತ್ತಿಗೆ ಕೂಡ ಎಲ್ಲ ಊರಿಗೆ ಹೋಗಿದ್ದಾರೆ. ನಮ್ಮ ಬೆಳಿಗ್ಗೆ ಎದ್ದ ತಕ್ಷಣ ಹಾಲು ಕೊಟ್ಬಿಡ್ತಿತ್ತು, ಸ್ವಲ್ಪ ಎನರ್ಜಿ ಇರ್ತಿತ್ತು. ಬಟ್ ಇವಾಗಂತೂ ಲಿಟ್ರಲಿ ಎನರ್ಜಿನೇ ಇಲ್ಲ. ನೋಡಬೇಕು ಏನಾಗುತ್ತೆ ಅಂತ. ಇವತ್ತು ನೋಡೋಣ, ಫುಲ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಆಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನಾನು ಎದ್ದೇ ಇರಲಿಲ್ಲ. ಆಲ್ರೆಡಿ ನಮ್ಮ ಮಮ್ಮಿ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟಿತ್ತು. ಸೊ ಅವ್ರು 6:30ಗೆ ಹೋಗೋಷ್ಟರಲ್ಲೇ ಇಷ್ಟೆಲ್ಲ ಮಾಡಿ ಹೊರಟಿತ್ತು ನಮ್ಮ ಮಮ್ಮಿ. ಹೊಸಲೆಲ್ಲ ಪೂಜೆ ಮಾಡಿ ಅದಕ್ಕೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಹೂವು ಎಲ್ಲ ಇಟ್ಟು ಆಲ್ಮೋಸ್ಟ್ ಎಲ್ಲನೂ ಕಂಪ್ಲೀಟ್ ಮಾಡಿನೇ ಹೋಗಿತ್ತು. ನಾನು ಜಸ್ಟ್ ತಿಂಡಿ ಮಾಡಬೇಕಾಗಿತ್ತು ಅಷ್ಟೇ. ಸೊ ಅದೆಲ್ಲ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಬಟ್ ಹೊರಗಡೆ ಅಂತೂ ಇನ್ನೂ ಚಳಿ ಹಾಗೇ ಇತ್ತು. ಹಿಮ ಎಲ್ಲ ಬೀಳ್ತಾಯಿತ್ತು. ಮೇ ಬಿ ಒಂದು 6:45 7 ಗಂಟೆ ಆಗಿರ್ಬೋದು. ಸ್ಟಿಲ್ ಹಿಮ ಹಂಗೆ ಬೀಳ್ತಾಯಿತ್ತು. ಬೆಳಿಗ್ಗೆನೇ ಕರೆಕ್ಟಾಗಿ ಆಗಿರಲಿಲ್ಲ. ಸೊ ಅಷ್ಟು ಅದಾದಮೇಲೆ ತಿಂಡಿ ಮಾಡೋಣ ಅಂತ ಹೇಳಿ ಕಿಚನ್ಗೆ ಬಂದೆ. ಸ್ವೆಟರ್ ಬೆಚ್ಚಿಟ್ಟು ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಇದ್ದಿದ್ದ ಚಳಿಗೆ ಸ್ವೆಟರ್ನೂ ಕೂಡ ರಿಮೂವ್ ಮಾಡೋದಕ್ಕಾಗಲಿಲ್ಲ. ಸೊ ಹಂಗೇ ಅಡ್ಜಸ್ಟ್ ಮಾಡಿಕೊಂಡು ಚಪಾತಿ ಹಿಟ್ಟು ಕಲ್ಸೋಣ ಅಂತ ನೋಡ್ತಾಯಿದ್ದೆ. ವಾಯ್ಸ್ ಓವರ್ ಕೊಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಿದೆ. ಅಂದರೆ ಸುಸ್ತಾಗ್ತಿರುತ್ತೆ ಯಾವಾಗಲೂ. ಆಲ್ಮೋಸ್ಟ್ ಇವಾಗಂತೂ ತುಂಬಾ ಸುಸ್ತಾಗ್ತಾಯಿದೆ. ಸೊ ಚಪಾತಿ ಹಿಟ್ಟಾರು ಕಲಸಿ ಇಡೋಣ. ಆಮೇಲೆ ಒಂದು ಅರ್ಧ ಗಂಟೆ 1 ಅವರ್ ತನಕ. ಅದಾದಮೇಲೆ ಹಿಟ್ಟು ಚೆನ್ನಾಗಿ ನೆನೆದಿರುತ್ತೆ, ಆಮೇಲೆ ಸಾಫ್ಟಾಗಿರುತ್ತೆ ಅನ್ನೋ ರೀಸನ್ಗೆ ಬೆಳಿಗ್ಗೆ ಎದ್ದ ತಕ್ಷಣವೇ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ನಾನು ಎಣ್ಣೆನ ಆದಷ್ಟು ಕಂಟ್ರೋಲಲ್ಲಿ ಬಳಸ್ತೀನಿ. ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪನೂ ಎಣ್ಣೆ ಹಾಕೋದಿಲ್ಲ. ಸ್ವಲ್ಪ ಉಪ್ಪು ಮತ್ತು ನೀರು ಎರಡನ್ನೂ ಬಳಸಿ ಚಪಾತಿ ಹಿಟ್ಟು ಕಲಸಿ ಮಡಗ್ತೀನಿ. ಎಣ್ಣೆನ ಎಲ್ಲೆಲ್ಲ ಅವಾಯ್ಡ್ ಆಗುತ್ತೋ ಅಲ್ಲೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಣ್ಣೆ ಜಿಡ್ಡು ಎಷ್ಟಾಗುತ್ತೋ ಅಷ್ಟು ಬಳಸದೇ ಇರೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ಚಪಾತಿ ಹಿಟ್ಟು ಕಲಸೋಣ ಅಂತ ಹೇಳಿ ಕಲಿಸ್ತಾ ಇದ್ದೆ. ಸೊ ಫೈನಲಿ ಚಪಾತಿ ಹಿಟ್ಟೆಲ್ಲ ಕಲಸಿ ಇಟ್ಟು ಅಷ್ಟರಲ್ಲೇ ತುಂಬಾ ಸುಸ್ತಾಗಿತ್ತು. ಅದಕ್ಕೇ ಜಸ್ಟ್ ಹಾಲಾದರೂ ಕುಡಿಯೋಣ ಅಂತ ಹೇಳಿ ಕಾಯಿಸ್ಕೊಂಡೆ. ತುಂಬ ಅಂದರೆ ತುಂಬಾ ಸುಸ್ತಾಗಿತ್ತು. ಒಂದು ಚಪಾತಿ ಹಿಟ್ಟು ಕಲಸೋಕ್ಕೆ ನಿಂತ್ಕೊಳ್ಳೋ ಅಷ್ಟು ಶಕ್ತಿನೇ ಇರಲಿಲ್ಲ. ಸೊ ಬೇಗ ಹಾಲು ಕಾಯಿಸ್ಕೊಂಡು ಕುಡಿಯೋಣ ಅಂತ ಬಂದುಬಿಟ್ಟೆ. ಆದರೆ ಕೇಸರಿ ಹಾಕ್ಕೊಂಡಿರಲಿಲ್ಲ. ನಿಮಗೆ ವೀಡಿಯೋ ಮಾಡಿ ತೋರಿಸ್ಬೇಕಾದ್ರೆ ನೆನಪಾಯಿತು ನನಗೂ. ಆಮೇಲೆ ಕೇಸರಿ ಹಾಕ್ಕೊಂಡೆ. ಈ ಕಪ್ಪು ನನಗೆ ನಮ್ಮ ಯಜಮಾನ್ರು ನನ್ನ ಬರ್ಡೇಗೆ ಅಂತ ಗಿಫ್ಟ್ ಮಾಡಿದ್ದು. ಸೊ ಮನೋರಂಜನ್ ಅಂತ ಹೇಳಿ ನಮ್ಮ ಫೋಟೋ ಇದೆ. ಸೊ ಆಮೇಲೆ
ಬೀಟ್ರೂಟ್ ಗೊಜ್ಜು ಮಾಡಿ ಅದಾದಮೇಲೆ ಟೊಮೊಟೊ ಗೊಜ್ಜು ಎರಡನ್ನೂ ಕೂಡ ಮಾಡಿದ್ದೆ. ಎರಡೂ ಮಾಡಾದಮೇಲೆ ನಮ್ಮ ಯಜಮಾನ್ರಿಗೂ ತಿಂಡಿ ಕೊಟ್ಟು ಅಷ್ಟರಲ್ಲಿ ನಮ್ಮ ಮಮ್ಮಿಯವರೆಲ್ಲ ಬಂದಿದ್ದರು ತಿನ್ನೋ ಟೈಮ್ಗೆ. ಆವಾಗ ನಮ್ಮ ಮಮ್ಮಿಯವ್ರಿಗೂ ತಿಂಡಿ ಕೊಟ್ಟು ನಮ್ಮ ಅತ್ತಿಗೆ ಕೂಡ ಬಂದರು. ಅಷ್ಟೊತ್ತಿಗೆ ನಮ್ಮ ಅಣ್ಣ ಕೆಲಸಕ್ಕೆ ಹೋಗಬೇಕಾಗಿತ್ತು. ಸೊ ಬೆಳಿಗ್ಗೆ ಊರಿಂದ ಬಂದಿದ್ದರು. ಬಂದಾದಮೇಲೆ ತಿಂಡಿ ಗಿಂಡಿ ಎಲ್ಲ ಮಾಡಿಕೊಂಡು ರೆಸ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದಮೇಲೆ ಇವತ್ತು ನಮ್ಮ ಊರಿಗೆ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು. ಸ್ಕ್ಯಾನಿಂಗ್ ಮಾಡಿಸ್ಕೊಂಡಾದ್ಮೇಲೆ ಬನ್ನಿ ಅಂತ ಹೇಳಿದರು ಡಾಕ್ಟರು. ಸೊ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ನಮ್ಮ ರೆಗ್ಯುಲರ್ ಡಾಕ್ಟ್ರ್ ಹತ್ರ ತೋರಿಸಿದ್ವಿ. ಬಟ್ ನಮ್ಮೂರು ಡಾಕ್ಟ್ರ್ ಹತ್ರ ತೋರಿಸಿರ್ಲಿಲ್ಲ. ಅವರು ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿ ಬನ್ನಿ ಅಂತ ಹೇಳಿದ್ರಿಂದ ಹೋಗಿ ತೋರಿಸ್ಕೊಂಡು ಬರೋಣ ಅಂತ ಹೇಳಿ ಆಸ್ಪತ್ರೆಗೆ ಹೋಗ್ತಾಯಿದ್ದೀವಿ. ಸೊ ನೋಡ್ಬೋದು ನೀವು ನಮ್ಮ ಏರಿಯಾದಲ್ಲಿ ಯಾರಂದರೆ ಯಾರೂ ಇಲ್ಲ, ಎಲ್ಲ ಖಾಲಿ ಹೊಡಿತಾ ಇದೆ. ಬೆಳಿಗ್ಗೆ ಅಷ್ಟೇ ಎಲ್ಲರೂ ಕೆಲ್ಸಕ್ಕೆ ಹೋಗೋ ತನಕ ಮಾತ್ರ ಸ್ವಲ್ಪ ಜನ ಇರ್ತಾರೆ. ಅದಾದಮೇಲೆ ಒಂದು 9 ಗಂಟೆ 10 ಗಂಟೆ ಕಳೆದ್ರೆ ಇಡೀ ಏರಿಯಾದಲ್ಲಿ ಒಬ್ಬರು ಕೂಡ ಇರೋದಿಲ್ಲ. ಫುಲ್ ಖಾಲಿ ಹೊಡಿತಾ ಇರುತ್ತೆ. ಸೊ ಹಳ್ಳಿ ಕಡೆ ಮೇ ಬಿ ಆಲ್ಮೋಸ್ಟ್ ಎಲ್ಲನೂ ಹೀಗೆ ಇರುತ್ತೆ ಅಂತ ಅನಿಸುತ್ತೆ. ಅದಾದಮೇಲೆ ಇದು ನಾನು ಚಿಕ್ಕ ವಯಸ್ಸಲ್ಲಿ ನನ್ನ ಪ್ರೈಮರಿಯನ್ನು ಮುಗಿಸಿದಂತಹ ಒಂದು ಸ್ಕೂಲು. ಇದನ್ನೆಲ್ಲ ನೋಡಿದಾಗ ಹಳೆಯದೆಲ್ಲ ನೆನಪಾಗ್ತಾ ಇರುತ್ತೆ ನನಗೆ. ಅದೆಲ್ಲ ಮುಗಿಸ್ಕೊಂಡು ನಮ್ಮ ಊರಲ್ಲಿರೋ ಹಾಸ್ಪಿಟ್ಲಿಗೆ ಬಂದ್ವಿ. ಸೊ ಡಾಕ್ಟರ್ಗೆಲ್ಲನೂ ತೋರಿಸಿದ್ಮೇಲೆ ಅವರು ಎಲ್ಲ ನಾರ್ಮಲ್ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಅಲ್ಲಿಂದ ಬರೋ ತನಕನೇ ಮತ್ತೆ ಸುಸ್ತಾಗಿತ್ತು. ನಮ್ಮ ಯಜಮಾನ್ರಿಗೆ ಒಂದು ಎಳ್ನೀರು ಕೊಡಿ ಅಂತ ಹೇಳಿ ಕೇಳಿದೆ. ಸೊ ಅವರು ಎಳ್ನೀರು ಕೊಡೋದಕ್ಕೆ ಜಾಗ ಹುಡುಕ್ತಿದ್ದಾರೆ. ನಮ್ಗೆ ಹಿತ್ತಲದು ಡೋರ್ ಕ್ಲೋಸ್ ಆಗಿತ್ತು ಅಂದ್ಬಿಟ್ಟು ಅದನ್ನು ತೆಗೆದಕ್ಕೂ ಕಷ್ಟಪಟ್ಟು ಇಲ್ಲೇ ಎಲ್ಲಾದರೂ ಕೊಚ್ಚೋಣ ಅಂತ ಹೇಳಿ ಮನೆ ಮುಂದ್ಗಡೆನೇ ಕೊಚ್ಕೋತಾ ಇದ್ದೀವಿ. ನಿಮ್ಗೆ ಬೇಡ ಇರ್ನಿಲ್ಲ ತಗೊಬಂದು. ನಿಮಗೂ ಬೇಕಾ ಎಲ್ಲಿರು? ಇದು ಏನು ರೆಡಿಮೇಡ್ ಅಲ್ಲ, ನ್ಯಾಚುರಲ್ ಸ್ಪೂನ್ ಫಾರ್ ಕಾಯಿ ಈಟಿಂಗ್. ನನಗೆ ಎಳ್ನೀರು ಅಂದ್ರೂ ಕೂಡ ತುಂಬ ಇಷ್ಟ. ಸೊ ಎಳ್ನೀರು ಕುಡಿಯೋದಕ್ಕೆ ವೇಟ್ ಮಾಡ್ತಾ ಇದ್ದೆ. ಡೈಲಿ ಕುಡಿತೀನಿ. ಒಂದೊಂದು ದಿನ ಮಾತ್ರ ಒಂದೊಂದು ದಿನ ಮಿಸ್ ಮಾಡ್ತೀನಿ. ಒನ್ ಡೇ ಬಿಟ್ಟು ಒನ್ ಡೇ ಕುಡಿತಾನೆ ಇರ್ತೀನಿ ಅಂತ ಅನ್ಸುತ್ತೆ. ಕುಡಿ ನೀನು ನೀನು ಪುನಃ ಕಾಯಿ ಹೊಡಕ್ಕೆ ಬಿಡುವ. ದೊಡ್ಡದಾಗಿರೋ ಬಲ್ತಿಲ್ಲ ಹಂಗೆ ಕೆಲವು ಮರಗಳು. ಸಾಕು ಬಡಿ ಅಂತ ಅದು ನಂಗೆ ಹೇಳ್ಬಿಟ್ಟು ತಾನೇ ಕುಡ್ಕೊತ ನಂಗೆ ಕೊಡ್ಬಿಟ್ರು, ವಾಪಸ್ ಕುಡ್ಕೊಬಿಟ್ರು. ಸುಮ್ಮನೆ ಹಾಗೆ ಹೇಳಿ ರೇಗಿಸ್ತಾ ಇದ್ದೆ. ಬಟ್ ಅದು ತುಂಬಾ ಎಳ್ನೀರಿತ್ತು, ಚೆನ್ನಾಗಿತ್ತು. ಸೊ ನನಗೆ ಸಾಕಾಯಿತು. ಅದಕ್ಕೋಸ್ಕರ ಇನ್ನು ಮಿಕ್ಕದನ್ನು ಅವರು ಕೊಟ್ಟೆ. ಸುಸ್ತಾಯ್ತಾರೆ ಯಾಕೋ ಬೇಜಾನ್ ಸಿಕ್ಕಾಪಟ್ಟೆ ಸುಸ್ತಾಯ್ತದ. ಸಾಕಾಗಿರೋದು ನಿಂಗೆ ಅಂತ ಜಾಸ್ತಿ ಆಗದಂತೆ. ಇಷ್ಟು ಬರಲ್ಲ ಒಳಗೆ ಯಾವುದೇ ಎಲ್ಲಿರ್ಲಿ ದೊಡ್ಡ ಕೈ ಇದು. ಎಳ್ನೀರು ಕುಡ್ದಾದ್ಮೇಲೆ ನಮ್ಮ ಯಜಮಾನ್ರು ಕಾಯಿ ಚಚ್ಕೊಟ್ರು. ಸೊ ಗಂಜಿಕಾಯಿ ಆಗಿತ್ತು, ಅದು ಕೂಡ ಚೆನ್ನಾಗಿತ್ತು. ನಾನೊಬ್ಬಳೇ ತಿಂದೆ, ಅವ್ರಿಗೇನು ಕೊಡೋದಕ್ಕೆ ಹೋಗಲಿಲ್ಲ. ಆಮೇಲೆ ನಮ್ಮ ಅಜ್ಜಿ ಮಾತಾಡ್ತಾಯಿದ್ರು. ಸೊ ಒಳಗಡೆ ಎದ್ದು ಬರೋ ಅಷ್ಟರಲ್ಲಿ ನಮ್ಮ ಅತ್ತಿಗೆ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ತಾಯಿದ್ರು. ಸೊ ನಾನು ಹೆಲ್ಪ್ ಮಾಡ್ತೀನಿ, ಏನಾದರೂ ಇದ್ದರೆ ಹೇಳಿ ಅಂತ ಅಂದೆ. ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಕಟ್ ಮಾಡಿಕೊಡು ಅಂತ ಹೇಳಿದ್ರು. ಸೊ ಅದನ್ನು ಕಟ್ ಮಾಡಿಕೊಡ್ತಾ ಇದ್ದೆ. ಅದಾದಮೇಲೆ ಈರುಳ್ಳಿ ಟೊಮೊಟೊ ಎಲ್ಲನೂ ತಗೊಂಡೋಗಿ ಕೊಟ್ಟೆ. ಅವ್ರು ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಮತ್ತೆ ಬಂದು ಮಲಗಿದ್ರು. ಸೊ ಅವ್ರನ್ನ ಮತ್ತೆ ಹೊಸ ಡಿಶ್ ರೆಡಿ ಮಾಡ್ತಾರೆ. ಇವಾಗ ಇದು ಬಂದಿದೆ. ನಿಂಗೆ ಲಾಗ್ ಬೇಕಾಗಿತ್ತು. ಈ ಏನಾರು ಮಾಡಿಸ್ಬೇಕಲ್ಲ ಈ ಲಾಗ್. ಇಲ್ಲ ರೀ, ಏನು ಹಿಂಗೆ ಮಾತಾಡಿದೀವು. ಈ ಮನ ಮುಗಿದಲ್ಲ ಎಲ್ಕಡೆ ಹಂಗಂಡು ಅಂದಿಲ್ಲ ನಾನು. ಯಾತಿತ್ತು ಮಗಳು ಎತ್ತಿತ್ತು ತೋರಿಸ್ಬಲ್ಲ. ಅದಕ್ಕೋಸ್ಕರ ನಿಮ್ದು ಬೇಕು. ನಮ್ಮೇನು ಡ್ರೆಕ್ಸಿನ
ಹೊಸ ಡಿಶ್. ವಾಟ್ ಇಸ್ ದಿ ನೇಮ್ ಆಫ್ ದಿ ಡಿಶ್? ಹೆಸರು ಗೊತ್ತಿಲ್ಲ. ಏನು ಉಪ್ಪು ಖಾರ ಫ್ರಿಜ್ ಸಾರಿ ಕಿತ್ಲೆ ಏನು ಹಿಡಿದ್ಬಿಟ್ಟು ಒಂದು 3 hours ಫ್ರಿಜ್ಲಿಡಿ. ಆಮೇಲೆ ಅದಕ್ಕೆ ಉಪ್ಪು ಖಾರ ಹಾಕ್ಬಿಟ್ಟು ಸ್ವಲ್ಪ ಹನಿ ಇಲ್ವಾ ಹೇಳಿ, ಹನಿ ಇಲ್ಲ, ಸಕ್ಕರೆ ಹಾಕ್ಬಿಟ್ಟು ಇದದ ತುಪ್ಪ, ಯಾವ ತುಪ್ಪ? ಓಂ ಶಕ್ತಿ ತುಪ್ಪ, ಟೇಸ್ಟ್ ಉಂಟು. ಅಯ್ಯಪ್ಪ ಸ್ವಾಮಿ ತುಪ್ಪ. ಬೇಡ. ನಮ್ಮ ಅತ್ತಿಗೆ ಒಗ್ಗರಣೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರ ಅವ್ರನ್ನ ಹೊರಗಡೆ ಕಳಿಸಿದ್ವಿ. ಅಲ್ಲಿದಮ್ಮ ಹೆಂಗೆ ಕಿಲಕದಮ್ಮ ಹಾಂ ಇದು 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 ಚಿಗುರು ಈಗ ಸಾಕೋದ್ಯಾ ಇದೇ ಬೇಕಾದ ಮ್ಯಾಕ್ ಹತ್ಬೇಕಾ? ಸಾಕು ಬಿಡಿ ಅದೇ ಮರ ಗಟ್ಟಿಗಿದ್ದದು ಮ್ಯಾಕ್ ಹತ್ಬೇಕು. ಮ್ಯಾಕ್ ಹತ್ತಿರ ನಿನ್ನ ಗಂಡದ ವೆಯ್ಟ್ ಕಮ್ಮಿ ಇದೆ ನಂಗೆ. ಒಂದು ಪ್ಲೇಟ್ಗೆ ಹಾಕೊಂಡು ಐಸ್ ಥರ ಇತ್ತಲ್ಲ ಇದು ಅದು ಮಗಳು ಫ್ರೀಝರ್ಗೆ ಇಡಬೇಕಾ? ಐಸ್ ಕರಿ ಥರ ಇತ್ತಲ್ಲ ಅಲ್ಲಿಗೆ, ಅಲ್ಲಿಗೆ ಇಟ್ಬಿಟ್ಟು 3 hours ಬಿಟ್ಟು 3 hours ಬಿಟ್ಟು ಆಮೇಲೆ ರೆಡಿ ಮಾಡೋದು. ಏನೋ ಅಂಗಡಿಲಿ ಕೊಡ್ತಾರಲ್ಲ ಮಿಠಾಯಿ ಥರ ಅದ, ಪೇಪರ್ ಮಿಠಾಯಿ ಥರ ಬೇಕಾಯ್ತಾ? ಎಲ್ಲರೂ ಹಾಗೆ ಇಲ್ವಲ್ಲ? ನೋಡಿ ಫ್ರೆಂಡ್ಸ್, ಒಂದು 3 hours ಈ ರೀತಿ ಹಿಂಗೆ ಸೌಂಡ್ ಬರಬೇಕಾ? ಇಲ್ಲ ಹಾಕಿ ಸಾಲ ನೆಕ್ಸ್ಟ್ ಏನು ಮಾಡಬೇಕು? ಬೋಸಿ ಕುಕ್ಕರ್ ನಿಲ್ತಾರೆ. ಏನಕ್ಕೆ ಕುಕ್ಕರು? ಇಸೆ ಈಚೆ ಕುಕ್ಕರ್ ಏನಕ್ಕೆ? ಒಂದು ಅಗಲವಾಗಿರೋ ಪಾತ್ರೆ ಕೊಡ್ತೀರಿ. ಬೀಳ್ತಾನೆ ಇಲ್ಲ ಅದು. ವಯಸ್ಸಾಗ್ಬಿಟ್ಟದ ರೀ. ಇಟ್ಸ್ ಡನ್. ಇದಕ್ಕೆ ಈಗ ಉಪ್ಪು ಖಾರ ಅಲ್ಲೇ ಒಳಗಡೆನೆ ಬನ್ನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಸಾಕಲ್ವಾ? ಖಾರ ಬಿತ್ತು. ನೆಕ್ಸ್ಟ್ ಚಾಟ್ ಮಸಾಲ. ಇಲ್ಲ ಚಾಟ್ ಮಸಾಲ ನಮ್ಮ ಮನೇಲಿ, ನಮ್ಮ ಹತ್ರ ಇಲ್ಲ. ನಿಮ್ಮ ಹತ್ರ ಇದ್ರೆ ನೀವು ಹಾಕೊಳ್ಳಿ. ಉಪ್ಪು ಹೇಳಿದ್ದು ಸಕ್ಕರೆ ಅದಲ್ಲ ಅದಲ್ಲ ಸಕ್ಕರೆ. ಇದು ಮೆಣಸಿನಕಾಯಿ ಚಿಲ್ಲಿ ಚಿಲ್ಲಿ ಫ್ಲೆಕ್ಸು. ಈಗ ಮೆಣಸಿತಲ್ಲಿ ಚಿಲ್ಲಿ ಫ್ಲೆಕ್ಸ್ ಮಾಡ್ಬೇಕಾ? ಖಾರದ ಪುಡಿ ಹಾಕಿದಾರಲ್ಲ ಬಿಟ್ಟಿದೆ ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಬೇಕಾರಿ. ಕೊತ್ತಂಬರಿ ಸೊಪ್ಪು ಸೊ ಇಷ್ಟನ್ನು ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಅದನ್ನು ಸ್ವಲ್ಪ ಶೇಕ್ ಮಾಡಿ ಮಿಕ್ಸ್ ಆಗುತ್ತೆ. ಡಿಜೆ ಡಿಂಗಿ ಚಕ ಓಕೆ, ದಿಸ್ ಇಸ್ ರೆಡಿ. ಟೇಸ್ಟ್ ನಮ್ಮ ಮಮ್ಮಿ ತಿನ್ನೋದೇ ಇಲ್ಲ, ನೋಡ್ಕೊಳ್ಬೇಕಾದ್ರೆ ಅದನ್ನ ಸೀರಿಯಸ್ಲಿ. ಬರೀ ಉಪ್ಪು ಖಾರನೇ ಹೆಂಗಾರು ತಿಂತಲ್ಲ, ಉಪ್ಪು ಖಾರನೇ ಹೆಂಗಾರು ತಿಂದಲ್ಲ. ಸಕ್ಕರೆ ಹಾಕ್ಬಿಟ್ಟಿದ್ರಿ ಕೋಲ್ಡು ಚೆನ್ನಾಗದ ಅಂದ್ರೆ ಸಕ್ಕರೆ ಹಾಕ್ಬಿಟ್ಟಿದ್ರಿ ಚೆನ್ನಾಗದ. ಮಮ್ಮಿ ತಿನ್ನಲ್ಲ ಸಕ್ಕರೆ ಕರೆಕ್ಟೆಲ್ಲ ಮರ್ತಿದ್ದೀವಿ. ಇಲ್ಲ ಅಂದಿರ ಈಗ ಮಹಾಕಲ್ ಟೇಸ್ಟ್ ಫಸ್ಟು ನೀವೆಲ್ಲ
ಫಸ್ಟ್ ನೀವೆಲ್ಲ ತಿಂದು ಬದುಕಿದ್ರೆ ಆಮೇಲೆ ನಾ ತಿಂತೀನಿ. ಕೋಲ್ಡ್ ಮಾಡಿರೋದೇ ಕೋಲ್ಡ್ ಫ್ರೀಜರಲ್ಲಿ ಇಟ್ಬಿಟ್ಟು ಇನ್ನೂ ಸುತ್ತಾಕಲಿ ಏನು ಅದು ಬೇಸಿಗೆ ಟೈಮಲ್ಲಿ ಮಾಡ್ಕೊಂಡು ತಿನ್ನಲ್ಲ ಕೋಲ್ಡ್ ವರ್ಷ ಇಟ್ಟಿರೋದೇ ಫ್ರೀಜರ್ಲಿ ಕೋಲ್ಡ್ ಆಗದೆ ಇನ್ನದು ಅಂದ್ರೆ ಬೇಸಿಗೆ ಟೈಮಲ್ಲಿ ಪುಲ್ಸೆ ಹೊಡಿತಾ ನೆಕ್ಸ್ಟ್ ಪೈನಾಪಲ್ ರೋಸ್ಟ್ ಮಾಡ್ಬಿಟ್ಟು ಲೈಟ್ ಆಫ್ ಮಾಡಬೇಕೀಗ. ನಾ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಪ್ಲೇಟ್ ಹಾಕೊಳ್ಳ ಅದು ಸೆಕೆಂಡ್ ಟೈಮ್ಗೆ ತಿಂದು ಚೆನ್ನಾಗಿರುತ್ತೆ. ಫೈನಲಿ ರೆಸಿಪಿ ಇಸ್ ರೆಡಿ ಮೇಡ್ ಬೈ ಮನೋಜ್ ಕುಮಾರ್ BK. ಹೌ ಇಸ್ ದಿ ರೆಸಿಪಿ? ಜಸ್ಟ್ ಒಂದು ಕಿತ್ಲೆ ಏನಿದ್ರೆ ಸಾಕು, ಉಪ್ಪು ಖಾರ ಇದ್ದರೆ ಸಾಕು, ಇಟ್ ಈಸ್ ರೆಡಿ. ಇಷ್ಟನ್ನ ಇವರು ಒಬ್ಬರೇ ತಿದ್ದು ಖಾಲಿ ಮಾಡ್ತಾರೆ. ಈಗ ನಾನು ತೆಗ್ತೀನಿ ಅಷ್ಟೇ. ಹೌ ಇಸ್ ಇಟ್ ಟೇಸ್ಟ್? ವಿಡಿಯೋ ಮಾಡ್ತೀಯಾ? ಆಯ್ತು ಬಾ. ಇಲ್ಲ ಕಣ ಇಲ್ಲ ಕಣ್ಣ ಎಲ್ಲ ನೀವಲ್ಲೇ ತಿಂದ ಯಾರು ತಿಂದಾರಂತೆ? ಸಾಕ್ರಿ ಫ್ರೆಂಡ್ಸ್. ಅಲ್ಲಿ ನೋಡಿ ಬಾಯಿ ನೋಡಿ, ಬಾಯಿ ಬಾಯಿ. ನಾವು ಒಂದೇ ಒಂದು ತಿಂದಿಲ್ಲ. ನಾನೇ ಬಿಡಿಸ್ಬೇಕು ಇವಾಗ. ಬಿಡಿಸ್ಬಾ ನನ್ನ ಜೊತೆಗೆ ನೀನು ಬಾ. ನೋಡು ಬೇಬಿ ನೋಡು, ಮತ್ತೆ ನಾನು ಬಾಸ್ ನಂಗೆ ಹೋಗೋದು ಬೇಕು. ಅಲ್ಲದ ಅಲ್ಲಿ ಇಟ್ಕೊಂಡೈತಿ ಡ್ರೈಯರ್ಲದ ಎಲ್ಲ ನೋಡಿ. ಕ್ಯಾಟ್ ಬಿಲ್ ಎತ್ಕೊಂಡಾಗಿರಿ ಇನ್ನೆಲ್ಲ ಹೊಡೆದ ನಾವು. ನಂಗೆ ಬೇಕು. ನೀ ಕಿಪಿಕರಲ್ಲ ಕಿಪಿಕರ್ ಸರಿ ನೀ ತರ್ಸ್ಕೊಂಡಿಲ್ಲ ಈಗ ಮತ್ತೆ ಎಕ್ಸ್ಟ್ರಾ ಸಿಕ್ತು ಅಂದ್ಮೇಲೆ ಹಾಕೊಡು. ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ನಿಮ್ಗೆ. ಇರೋ ಬರಲ್ಲ ಎಷ್ಟೈತಿ ಹೋಗಿದೆ ಗೊತ್ತಾ? ಹ್ಞೂ ಕೇಳೋ ಒಂದೇರ ಮುಟ್ಟಿದ್ದೆ ನಾನು ಬಿಟ್ಟು ಚಂದ ಇಲ್ಲ ಕಮ್ಮಿ ಇದು ಈ ಬೆಳ್ಳುಳ್ಳಿ. ಯಾರು ನಿಂಗೆ ಬೆಳ್ಳುಳ್ಳಿ ನಿಮ್ಗೆ ಯಾರು ಹೇಳ್ಕೊಟ್ರು ನೋಡಿ? ನನ್ನ ಕೈಲೇ ಓದಿಸ್ಬಿಟ್ಟು ಎಲ್ಲ ನಾವು. ಅಲ್ಲ ನೀನು ಸುಮಾರಾಗಿದೆ ಕಲರೆ. ನಿನ್ನ ನಾನ್ ವೆಜ್ ಮಾಡ್ತೀನಲ್ಲ ಮಮ್ಮಿ ಅಡಿಬೇಕಾ? ಅಲ್ಲಿ ಚಿಕನ್ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀವಿ. ನಮ್ಮ ಮಮ್ಮಿ ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ, ಜೀರಿಗೆ, ಮೆಣಸು, ಸೋಂಪು ಎಲ್ಲವನ್ನು ಹಾಕಿ ಹುರ್ಕೊತಾ ಇದೆ. ಅದಕ್ಕೆ ಖಾರದ ಪುಡಿಯನ್ನು ಸೇರಿಸಿ ಅದನ್ನು ಹುರಿದು ಸ್ವಲ್ಪ ತಣ್ಣಗಾಗೋದಕ್ಕೆ ಸೈಡ್ಲಿ ಇಟ್ಟಿದ್ದಾರೆ. ಇದೆಯಾ ಬರೀ ಚಿಕನ್ ಹಾಕಿದೆಯಾ? ಈರುಳ್ಳಿ, ಅರಿಶಿನ ಪುಡಿ, ಉಪ್ಪು, ಚಿಕನ್ ಬೇಯೋದಕ್ಕೆ, ಕರ್ಬೇವಿನ ಸೊಪ್ಪು ಇನ್ನೂ ಹಾಕಿರಲಿಲ್ಲ, ಉಪ್ಪನ್ನ ಅಲ್ಲುಪ್ಪು. ಸೊ ಇಷ್ಟನ್ನು ಹಾಕಿ ಚಿಕನ್ನ ಒಂದು 5 ಮಿನಿಟ್ಸ್ ಬೇಯಿಸ್ಕೊತಾ ಇದ್ದಾರೆ. ನಮ್ಮ ಮಮ್ಮಿ ಚಿಕನ್ ಬೇಯಿಸ್ತಾನೆ. ನನಗೂ ಸ್ವಲ್ಪ ಹಾಲಿಟ್ಟಿದೆ ಕುಡಿಯೋದಕ್ಕೆ ಅಂತ. ಸೊ ಹಾಲು ಕಾಯಿಸ್ತಾ ಇತ್ತು. ಇವಾಗ ಅದನ್ನು ನನಗೆ ಲೋಟಕ್ಕೆ ಹಾಕ್ಕೊಡ್ತಾ ಇದೆ. ಸೊ ಪೌಡರ್ ಖಾಲಿಯಾಗಿದೆ, ಪೌಡರ್ ಇಲ್ಲ. ಮಾರ್ನಿಂಗ್ ಟೈಮ್ ಕೇಸರಿ, ಸಾಯಂಕಾಲ ಟೈಮ್ ಪೌಡರ್ ಹಾಕೊಂಡು ಕುಡಿತಿದ್ದೆ. ಇವಾಗ ಪೌಡರ್ ಇಲ್ಲ, ಸೊ ಹಾಗೆ ಪ್ಲೇನಾಗಿ ಕುಡಿದೆ. ಆವಾಗಲೇ ನಮ್ಮ ಅಣ್ಣ ಬಂದ. ಇವಾಗ ಒಂದು ಸ್ವಲ್ಪ ಹೊತ್ತಲ್ಲಿ ನಮ್ಮ ಅಪ್ಪ ಬಂತು. ಸೊ ಕೆಲಸ ಎಲ್ಲ ಮುಗಿಸಿ ಎಲ್ಲರೂ ಮನೇಲಿ ಬರೋ ಟೈಮ್ ಆಗಿತ್ತು. ನಮ್ಮ ಪಪ್ಪ ಅವರು 6 ಗಂಟೆಗೆಲ್ಲ ಬಂದರು. ಸೊ ಇನ್ನು ಈ ಕಡೆ ಚಿಕನ್ಗೆ ಆವಾಗಲೇ ತಣ್ಣಗಾಗೋದಕ್ಕೆ ಇಟ್ಟಿದ್ದು ಮಸಾಲ ಪದಾರ್ಥಗಳೆಲ್ಲ ಆಡಿಸ್ಕೊಂಡು ಇವಾಗ ಚಿಕನ್ ಬೇಯ್ತಾಯ್ತಲ್ಲ ಅದಕ್ಕೆ ಹಾಕಿದ್ವಿ. ಅದಾದಮೇಲೆ ಅರ್ಧ ಪ್ಯಾಕೆಟ್ ಚಿಕನ್ ಮಸಾಲ ಎಲ್ಲ ಹಾಕಾದ್ಮೇಲೆ ಅದನ್ನು ಹಾಕಿ ಎರಡನ್ನೂ ಸೇರಿಸಿ ತಿರುಗಿಸಿ ಅದನ್ನು 1-2 ವಿಜಿಲ್ ಕೂಗಿಸಿದ್ರೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ. ಸೊ ಇಷ್ಟೇ ರೆಸಿಪಿ. ಅದಾದಮೇಲೆ ನಮ್ಮ ಯಜಮಾನ್ರು ಅಣ್ಣ ಇಬ್ಬರು ಬಂದಿದ್ದರು. ಅವ್ರಿಗೂ ಮತ್ತೆ ಟೀ ಕೊಟ್ಟು ಬಂದ್ವಿ. ಸೊ ಇವಾಗ ನೋಡ್ಬೋದು ಚಿಕನ್ ಸಾಂಬಾರು ರೆಡಿಯಾಗಿದೆ.
ಆ್ಯಕ್ಚುಲಿ ಚಿಕನ್ ಸಾಂಬಾರು ತುಂಬಾ ಚೆನ್ನಾಗಿತ್ತು ಕೂಡ. ಇವರಿಗೆ ಒಂದೇ ಒಂದು ಕ್ಲಿಪ್ ತಗೋತೀನಿ ತಿನ್ನಬೇಡಿ ಅಂತ 2-3 ಸಲ ತಡೆದೆ. ಪಾಪ ಅವ್ರಿಗೆ ಊಟ ಮಾಡೋದಕ್ಕೇ ಬಿಟ್ಟಿಲ್ಲ. ಅದಾದಮೇಲೆ ಮುದ್ದೆ, ಸೌತೆಕಾಯಿ, ನಿಂಬೆಹಣ್ಣು ಮತ್ತು ಈರುಳ್ಳಿ, ಮುದ್ದೆ ಕೋಳಿ ಸಾಂಬಾರು ಊಟ ಎರಡೂ ಚೆನ್ನಾಗಿತ್ತು. ಮ್ಯಾಚ್ ನೋಡ್ತಾ ಊಟ ಮಾಡ್ತಾಯಿದ್ವಿ. ಸೊ ಮುದ್ದೆಗೂ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳಿ ವಾಕ್ ಮಾಡ್ತಾಯಿದ್ದೆ. ಬಟ್ ಇವರು ನನ್ನೇ ಬಂದು ರೇಗಿಸ್ತಾ ಇದ್ದೆ, ಹಿಂಗೆ ವಾಕ್ ಮಾಡ್ತಿದ್ದೀಯಾ ಇವಾಗ ಅಂತ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಮತ್ತು ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್.